ಹಲೋ ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೇತನ. ಎಲ್ಲರೂ ಹೇಗಿದ್ದೀರಾ? ಕೇಳಿಸ್ತಾ ಇದೆ, ಎಲ್ಲರೂ ಸೂಪರ್ ಆಗಿದ್ದೀರಿ ಅಂತ ಹೇಳಿರೋದು ಕೇಳಿಸ್ತಾ ಇದೆ. ಹಾಗಂತ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ, ನಾವು ತಮಿಳ್ನಾಡಿನ ಕೊಡೈಕೆನಾಲ್ ಹತ್ರ ಇರೋದು. ಅಲ್ಲೊಂದು ಗಾರ್ಡನ್ ಇದೆ. ಆ ಗಾರ್ಡನಲ್ಲಿ 61ನೇ ವರ್ಷದ ಫ್ಲವರ್ ಶೋನ ಮಾಡಿದ್ದಾರೆ. 61ನೇ ವರ್ಷದ ಒಂದು ಫ್ಲವರ್ ಶೋ ಇಟ್ಟಿದ್ದಾರೆ. ಆ ಫ್ಲವರ್ ಶೋ ಹೇಗಿದೆ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೋಡಿ, 61ನೇ ವರ್ಷದ ಫ್ಲವರ್ ಶೋನ ಏರ್ಪಡಿಸಿದ್ರು. ತುಂಬ ಅದ್ಭುತವಾಗಿತ್ತು. ಬನ್ನಿ ನೋಡೋಣ. ಸ್ನೇಹಿತರೆ, ಟ್ರೆಡಿಷ್ನಲ್ ರೈಸ್ ಅಂತೆ. ಹಂಗೂ ಏನಿದು ಅಂತ ಗೊತ್ತಿರಲಿಲ್ಲ ನಮಗೂ. ಏನೋ ಟ್ರೆಡಿಷ್ನಲ್ ರೈಸ್ ಅಂತ ಇದೆಯಲ್ಲ, ಟ್ರೈ ಮಾಡೋಣ ಒಂದು ಸಾರಿ ಅಂದ್ಬಿಟ್ಟು ತಗೊಂಡು. ಕೆಲವ್ರು ಹೇಳ್ತಾರೆ ಗೊತ್ತಿಲ್ಲದಿರೋದು ತಿನ್ನಬಾರ್ದು ಅಂತ, ಆದರೂ ನಾವು ಧೈರ್ಯ ಮಾಡಿ ತಿನ್ನೋಣ ಅಂದ್ಬಿಟ್ಟು ಕೇಳಿದೋ. 80 ರುಪೀಸ್ ಹೇಳಿದ್ರು ಒಂದಕ್ಕೆ. ಸರಿ ಅಂದ್ಬಿಟ್ಟು ತಗೊಂಡು. ಆಮೇಲೆ ನೋಡಿದ್ರೆ ಏನೋ ಸ್ವಲ್ಪ ರಾಗಿ ಹಿಟ್ಟು ಥರ ಕಾಣಿಸ್ತಿತ್ತು. ಸರಿ ಓಕೆ ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಇವ್ರು ಏನು ಮಾಡ್ತಾರೆ ಅಂದರೆ ಬೆಲ್ಲದ ಪುಡಿನ ಮೇಲಾಕಿ ಮತ್ತು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾರೆ. ಅದ್ರ ಮೇಲೆ ತುಪ್ಪ ಹಾಕಿ ಕೊಟ್ಟರು. ಆಮೇಲೆ ನಾವು ಟ್ರೈ ಮಾಡೋದು. ಸ್ನೇಹಿತರೆ, ಅಲ್ಲೇನಂದರೆ ಅದು ಸ್ವಲ್ಪ ಕಾಯಿ ಮತ್ತು ರಾಗಿ ಹಸಿಟ್ಟು ಇಷ್ಟು ಮಾತ್ರ ಹಾಕಿರೋದು. ಒಳಗಡೆ ಫುಲ್ಲು ಸಪ್ಪೆ. ಏನು ನಮ್ಗೆ ಅಷ್ಟೊಂದೇನೋ ಓಕೆ ಅಂತ ಅನಿಸ್ತಿಲ್ಲ. ಏನೋ ವಸ್ತು ಅಂತ ಟ್ರೈ ಮಾಡೋದು. ಈಗ ಹೊಸದು ಟ್ರೈ ಮಾಡಿದಾಗ ಏನಾರ ಒಂದು ಆಗುತ್ತಲ್ಲ, ಅದೇ ರೀತಿ ನಮಗೂ ಆಯಿತು. ಆಮೇಲೆ ನೋಡಿದ್ರೆ ಸ್ನೇಹಿತರೆ, ಇಲ್ಲಿ ಗಾಡಿ ವಾಶ್ ಮಾಡೋಕ್ಕೆ ನೀವು ವಾಟರ್ ಬಾಟಲ್ಗೆ ಫಿಕ್ಸ್ ಮಾಡಿಕೊಂಡು ಗಾಡಿ ವಾಶ್ ಮಾಡುವಂಥದ್ದನ್ನು ತೋರಿಸ್ತಿದ್ರಿ ಇಲ್ಲಿ. ಇದು ಸ್ವಲ್ಪ ಯೂಸ್ ಆಗುತ್ತೆ ಅಂತೇಳಿ ತೊಗೊಂಡು, ಇದನ್ನು ಒಂದು ಇರಲಿ ಅಂದ್ಬಿಟ್ಟು ತೊಗೊಂಡು. ಮನೆಯಲ್ಲಿ ಏನಾರ ಔಷಧಿ ಈ ಥರ ಹೊಡೆಯೋದಿದ್ರೆ ಇದು ವಾಟರ್ ಬಾಟಲ್ಗೆ ಫಿಕ್ಸ್ ಮಾಡಿಕೊಂಡು ಕೆಲಸ ಮಾಡ್ಬೋದು ಅಂತ ಗೊತ್ತಾಗಿ ಇದನ್ನು ತೊಗೊಂಡು. ಮೊದಲಿಂದನೇ ಬೆಳೆಸಿರೋದು. ಹೌದು, ಮೊದಲಿಂದ ಅವ್ರು ಹೇಳಿದ್ರು ಮೊದಲಿಂದನೇ ಇರೋದು ಇದು ಅಂತ. ಮಧ್ಯ ಒಂದೊಂದು ಫ್ಲವರ್ಗಳು ಅಷ್ಟು ಒಂದು ಇದನ್ನು ಮಾಡೋದು ಮಾಡಲಿಲ್ಲ. ರಾಮ್ಯಗಳಲ್ಲಿ ಇದನ್ನು ಮಾಡ್ತಾರೆ. ಎಲ್ಲ ಮುಂದೆ ಮಾಡಿರ್ಬೋದು ಬಿಡು. ಫೋಟೋ எடுக்கணும் மேடம். ரெடி போட்டோ ரெடி போடு கூட ரெடி போடு. உன்னை எடுத்துட்டு போற வர போறேன். ನಾನು ಅಲ್ಲೋದ್ರೆ ಬೇರೆ ಥರ ಇರುತ್ತೆ ಅಂತ ನೋಡಿದೆ. ನೋಡಿ, ತರಕಾರಿನ ಉಪಯೋಗಿಸಿ ಯಾವ ಥರ ಮಾಡಿದ್ದಾರೆ ಅಂತ. ಇಲ್ಲಿ ಇದೆಲ್ಲ ತರಕಾರಿಯಿಂದ ಮಾಡಿರುವಂಥದ್ದು. ಇದು
ಬ್ರಿಡ್ಜೆಲ್ಲ ಬ್ರಿಡ್ಜಲ್ಲಿ ಆರ್ಡರ್ ಫ್ರೆಶ್ ಕಟ್ಟಿದ್ದೀನ ಖಾರಸಿ ಕಮ್ಮಿ ಹಾಕು ಪೈನಾಪಲ್ ನಾನದು இல்லை வேர்க்கடலை கேட்டேன் நான் வேர்க்கடலை மட்டும் வேர்க்கடலை மிக்சிங் தான் கேட்டேன் பொரி ரொம்ப வேணாம் எனக்கு